ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ಪುರ್ಷಿ, ಮತ್ ಕಾಳಿ ಅಣ್ಣ ಕೇಳ್ದಾಗ ನಾನು ತಗೊಂಡೆ ಅಂತ ಯಾಕೋ ಸುಳ್ಳು ಹೇಳ್ದೆ? ಮಾವ ಕಿಂಡಲ್ ಮಾಡೋದು ಜಾಸ್ತಿ. ನಂಜಮ್ಮ ಕೊಟ್ಟಿದ್ದು ಹಾಕ ಬಂದೆ ಅಂದ್ರೆ ಆಡ್ಕೊಂಡು ನಗ್ತಾನೆ ಅಂತ ಸುಳ್ಳು ಹೇಳ್ಬೇಕಲ್ಲ. ಬಾವಾ, ನನ್ನ ನಂಬಿ ಬಾವಾ, ನಾನು ಸುಳ್ಳು ಹೇಳ್ತಿಲ್ಲ ಬಾವಾ. ಅಷ್ಟಕ್ಕೂ ಅವತ್ತು ಅತ್ತನ ಶೂಟ್ ಮಾಡಿದಾಗ ನಾನು ಅಲ್ಲೇ ಇರ್ಲಿಲ್ವೇ? ನಾನು ಹೆಂಗ್ ಬಾವ ಶೂಟ್ ಮಾಡ್ಲಿ? ಕಂಟಿ ಅಣ್ಣ, ಪುರುಷಿ ಮೇಲೆ ಡೌಟ್ ಪಡೋದು ಬೇಡ. ಅವ್ನು ಹೇಗೆ ಅಂತ ನಂಬಿಕೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅವ್ನು ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಅಣ್ಣ ಇದೇನೋ ಮಿಸ್ ಹೊಡಿತೈತೆ ಗುರು. ಆ ಕೊಲೆಗಾರ ಹಾಕಿರೋ ಬಟ್ಟೆ ನಂಜವನ್ ಕೈಗೆ ಹೆಂಗ್ ಸಿಕ್ತು? ಅಣ್ಣ ಆ ವಿಡಿಯೋನ ಇನ್ನೊಂದು ಕಿತ್ತ ನೋಡೋಣ. ಅಣ್ಣ ಆ ವಿಡಿಯೋನ ಇನ್ನೊಂದು ಕಿತ್ತ ನೋಡೋಣ. ಆ ನಂಜಮ್ಮನೇ ಆ ಬಟ್ಟೆ ಹಾಕೊಂಡು ಅವ್ರಿಗೆ ಶೂಟ್ ಮಾಡಿರ್ಬೋದು. ಇಲ್ಲ ಕಲ, ಇದ್ಯಾರ ಗಂಡ್ಸ್ ಮಾಡ್ರದು. ಅಲ್ಲ ಕಣಣ್ಣ, ಒಂದು ವೇಳೆ ಆ ನಂಜಮ್ಮಗೆ ಆ ಕೊಲೆಗಾರನ ಲಿಂಕ್ ಇದ್ದು ಕೊಲೆ ಮಾಡಿ ಆದ್ಮೇಲೆ ಆ ಬಟ್ಟೆ ವಾಪಸ್ಸು ಕೊಟ್ಟು ಹೋಗಿರ್ಬೋದಲ್ಲ. ಹಣ ಇದ್ರೂ ಇರ್ಬೋದು. ಅವ್ರ ಮೇಕೆ ಅನುಮಾನ ಬರಬಾರ್ದು ಅಂತ ಕುರ್ಸಿ ಗಂಟೆ ಹಾಕಿರ್ಬೇಕು. ಆದ್ರೆ ಈಗ ನಂಜವ್ವ ಬದಲಾಗಿದ್ರಲ್ಲ ಗುರು. ಅವು ಚೋಳು ಇಸೆಕರಕ್ಕಿಲ್ಲ ಅಂತ ಹೆಂಗ್ಲ ನಂಬೋದು? ನೀನ್ ಮಾತಾಡಬೇಡಿ ಅಪ್ಪೆ, ಎಲ್ಲ ಆಗಿದ್ದು ನಿಮ್ಮಿಂದನೇ. ನಿಮ್ಮ ಅಮ್ಮನೇ ನಮ್ಮ ಅವ್ವನ್ನ ಕೊಂದಿರೋದು. ಇವರು ವಾರ್ಡ್ ಒಳಗಡೆ ಹೋಗಿ ಬಂದ್ಮೇಲೆ ನಮ್ಮ ಅಪ್ಪನ ಆರೋಗ್ಯದಲ್ಲಿ ಏರುಪೇರಾಗಿರೋದು. ಅಷ್ಟೇ ಅಲ್ಲ, ನೀವು ರಾಧನ್ ಜೊತೆ ಹೊರಗಡೆ ಮಾತಾಡ್ತಿರೋದನ್ನ ನಾನು ನೋಡಿದ್ದೀನಿ. ಏನ್ ಹೇಳ್ತಿದ್ಯಾ? ಹೌದು ಅಣ್ಣಯ್ಯ, ರಾಧಾ ಡಾಕ್ಟರ್ ಜಗನ್ನು ಇವರು ಏನೋ ಮಾತಾಡ್ತಿದ್ರು. ಇವರೆಲ್ಲ ಸೇರಿ ನಮ್ಮ ಅವಾಗ ಏನೋ ಮಾಡಿದ್ದಾರೆ. ಲೋಯ್, ಬಿಚ್ಕೊಡ್ಲ ಅದನ್ನ. ಗುರು ತಾನೇ ನೋವಾಯ್ತಲ್ಲ. ನೀವು ನಮ್ಮ ಕೈ ಬಿಡಾಕಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಯ್ತದೆ ಅಂತ ನಮ್ಗೆ ಆಶೀರ್ವಾದನ ಮಾಡಿ ನೀವಿದ್ದೀರಾ ಅಂತ ನಿರೂಪಿಸಿ ಅಮ್ಮವ್ರೆ, ನಿರೂಪಿಸಿ ಅಮ್ಮವ್ರೆ. ಎಷ್ಟು ಸಾಕು ಅಮ್ಮವ್ರೆ, ಎಷ್ಟು ಸಾಕು. ನೀವೇ ಆಶೀರ್ವಾದ ಮಾಡಿದಿರಿ ಅಂದ್ಮ್ಯಾಕೆ ಆ ಪಾಪಿ 10 ಜನಗಳ ಮುಂದೆ ಸಿಕ್ಕಾಕೊಂಡು ಶಿಕ್ಷೆ ಅನುಭವಿಸ್ತಾನೆ. ಬೆಳೆಯೋ ಭೂಮಿಗೆ, ತಿನ್ನೋ ಅನ್ನಕ್ಕೆ, ನಂಬಿದ ಜನಕ್ಕೆ ಮೋಸ ಮಾಡೋರು ಈ ಜಗತ್ನಾಗ ಯಾರು ಉಳಿಯಕ್ಕಿಲ್ಲ. ನಾಶ ಆಗೋಯ್ತಾರೆ, ಸರ್ವನಾಶ ಆಗೋಯ್ತಾರೆ. ನೀವು ನಮ್ಮ ಜೊತೆಗಿದ್ರೆ ಆಟೆ ಸಾಕು ಅಮ್ಮವ್ರೆ, ಆಟೆ ಸಾಕು. ಪುಟ್ಟಮ್ಮೆ, ಅಮ್ಮವ್ರ ಫೋಟೋ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಇಲ್ಲಿ ನೋಡಯ್ಯ, ಅಮ್ಮವರು ಆಶೀರ್ವಾದ ಮಾಡಿ ಹೂವ ಕೊಟ್ಟವ್ರೆ. ಅಮ್ಮವ್ರನ್ನ ಕೊಂದು ಪಾಪಿ ಸಿಕ್ಕೇ ಸಿಗ್ತಾನೆ, ಅವನಿಗೆ ಶಿಕ್ಷೆ ಹಾಗೆ ಆಯ್ತದೆ ಅಂತ ಸೂಚನೆ ಕೊಟ್ಟವ್ರೆ. ಇಷ್ಟೊತ್ತಿಂದ ಇದನ್ನ ಕೇಳ್ತಿದ್ದ? ಏಟೆ ನೀರು ಸುರಿದ್ರು ಆರ್ದೇ ಇರೋ ಬೆಂಕಿ ಕಣಯ್ಯ. ನಮ್ಮ
ನಮ್ಮಮ್ಮವ್ರ ಸಾವು ನೆನೆಸ್ಕೊಂಡ್ರೆ ನನ್ನ ರಕ್ತ ಕುದಿತದೆ. ಪುಟ್ಟಮ್ಮೆ, ಧರ್ಮ ಬಿಟ್ಟರು ಕರ್ಮ ಬಿಡೋಕ್ಕಿಲ್ಲ. ತಪ್ಪು ಮಾಡೋರ್ಗೆ ಶಿಕ್ಷೆ ಆಯ್ತದೆ, ಹೊಸಿ ತಡ ಆಯ್ತದ ಅಷ್ಟೇ. ಇದೇ ವಿಚಾರನ ಮನಸ್ಸಿನಾಗ ಇಟ್ಕೊಂಡು ಕೊರ್ಕೊಂಡು ಕೂತ್ಕೋಬೇಡ. ನಾಳೆಯಿಂದ ಮದುವೆ ಕೆಲ್ಸಗಳು ಶುರುವಾಯ್ತವೆ. ಹೊಸಿ ಮಲಕೊಂಡು ವಿಶ್ರಾಂತಿ ನಡಿ. ಏನ್ ರಾಧಾ ಇದು? ನಾಳೆಯಿಂದ ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗ್ತಾ ಇದೆ. ನೀನ್ ಕೊಟ್ಟ ಐಡಿಯಾ ಪ್ರಕಾರ ಸ್ವಾಮೀಜಿನೂ ಅವ್ರ ಮನೆ ಕರ್ಕೊಂಡು ಹೋಗಿದ್ದೆ. ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಟ. ಯಾಕೆ ಕೇಶವ್ ಅವರೇ, ನೀವು ಸರಿಯಾಗೇನೋ ಹೇಳ್ಕೊಟ್ಟಿರ್ಲಿಲ್ವಾ? ಹೇಳ್ಕೊಡೋದಲ್ಲ, ಕೈ ತುಂಬಾ ದುಡ್ಡು ಕೊಟ್ಟಿದ್ದೀನಿ. ಏನು ಕೇಶವ್, ಒಂದು ಪ್ಲ್ಯಾನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರಲ್ವಲ್ಲ ನಿಮಗೆ? ಇದೆಲ್ಲ ವರ್ಕ್ ಆಗಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ ಅಂದ್ರೆ ನೀವೇ ಕೇಳ್ತಾ ಇಲ್ಲ. ನೀವೇನಾದ್ರೂ ನೇರವಾಗಿ ಹೋಗಿ ಮದ್ವೆ ನಡೆಯಲ್ಲ ಅಂತ ಹೇಳಿದಿದ್ರೆ ಇಷ್ಟೊತ್ತಿಗೆ ಕಂಟಿ ನಿಮ್ಮನ್ನ ಉಳಿಸ್ತಾನೆ ಇರ್ಲಿಲ್ಲ. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಒಂದ್ ವೇಳೆ ಈ ಮದುವೆ ನಡೆದೇ ಬಿಟ್ರೆ ಏನ್ ಮಾಡೋದು ರಾಧಾ? ಏನು ಮಾಡೋದು ಅಂತ ರಾಧನ್ ಕೇಳಿದ್ರೆ ಅವಳೇನು ಹೇಳ್ತಾಳ? ರಾಧಾ ಹೇಳಿದ್ದಕ್ಕೆ ತಾನೆ ನಾನು ಪುಟ್ಟಕ್ಕನ ಮನೆಗೆ ಹೋಗಿ ಮದುವೆ ಮಾಡೋಣ ಅಂತ ಕೇಳ್ಕೊಂಡಿದ್ದು. ಈಗ ನಿಲ್ಸೋದಕ್ಕೂ ರಾಧಾನೇ ಪ್ಲಾನ್ ಕೊಡ್ಬೇಕು. ನೋಡಿ ಕೇಶವ್ ಅವರೇ, ಸದ್ಯಕ್ಕೆ ಈಗ ನಾವೇನು ಮಾಡೋಕ್ಕಾಗಲ್ಲ. ಕೊಟ್ಟಿದ್ದ ಪ್ಲಾನ್ ಕೂಡ ನೀವು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ. ಎಲ್ಲರೂ ಮದ್ವೆ ಚೌಟ್ರಿಗೆ ಬರಲಿ, ಅಲ್ಲೇ ಏನಾದರೂ ಮಾಡೋಣ. ಏನ್ ರಾಧಾ ಇದು? ನಿಜವಾಗ್ಲೂ ನನ್ನ ಮಗಂಗೆ ಆ ಮುಸ್ಲಿಂ ಮನೆ ಹುಡುಗಿ ಜೊತೆ ಗಂಟಾಕ್ಬೇಕಂತಿದ್ಯಾ? ಅದರಿಂದ ನಮ್ಗೇನು ಲಾಭ ಕೇಶವ್ ಅವರೇ? ನೋಡಿ, ದುಡ್ಕಿ ನಿಮ್ಮ ಪ್ರಾಣಕ್ಕೆ ಅಪಾಯ ತಂದ್ಕೊಂಬಿಡಿ. ಹಕ್ಕಿನ ಕಾದು ಕಲ್ಬಿಸ್ಬೇಕು. ಮದುವೆ ಆಗದೆ ಇರೋ ಥರ ರಾಧಾ ಏನಾದ್ರು ಪ್ಲ್ಯಾನ್ ಮಾಡ್ತಾಳೆ. ನೀವು ಕೂಲ್ ಆಗಿರಿ ಕೇಶವ್. ಸದ್ಯಕ್ಕೆ ನೀವು ಸುಮ್ಮನೆ ಇದ್ಬಿಡಿ. ಕೊನೆ ಗಳಿಗೆಯಲ್ಲಿ ಮದುವೆ ನಡೀದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ನನಗೆ ಯಾಕೋ ನೀವು ಹೇಳೋದು ಸಮಾಧಾನನೇ ಇಲ್ಲ. ಕೇಶವ್ ಅವರೇ ನಿಂತ್ಕೊಳ್ಳಿ. ಈ ಕೇಶವ್ ಏನಾದರೂ ಪ್ಲ್ಯಾನ್ ಮಾಡಿ ಈಗಲೇ ಮದುವೆ ನಿಲ್ಲೋ ಥರ ಮಾಡಿದ್ರೆ ಏನು ಮಾಡೋದು ರಾಧಾ? ಆ ರಾಜೇಶ್ವರಿ ಅವ್ರಿಗೆ ಏನಂತ ಹೇಳೋದು? ಡೋಂಟ್ ವರಿ ಬಾಬು. ಕೇಶವ್ ಏನೇ ಪ್ಲಾನ್ ಮಾಡಿದ್ರು ಮದುವೆ ಕೊನೆ ಮೂಮೆಂಟ್ಗೆ ಬಂದಿಲ್ಲತ್ತೆ. ಆ ಮನೆಯವರು ಅವಮಾನ ಜೊತೆಗೆ ಇನ್ನೊಂದು ಪ್ರಾಣನೂ ಕಳ್ಕೊತಾರೆ. ಇನ್ನೊಂದು ಸಾವ? ಹೌದು, ಮತ್ತೆ ಒಬ್ಬೊಬ್ಬರಾಗಿ ಖಾಲಿ ಆದ್ರೆ ತಾನೆ ನಾವು ವಿನ್ ಆಗಕ್ಕಾಗತ್ತೆ.